ಹಾಯ್ ಹಲೋ ನಮಸ್ಕಾರ. ನನ್ನ ಇವತ್ತಿನ ಟಾಪಿಕ್ ಕೇಡಿ ದಡ್ಡವಿ. ಇದು ಬಂದು 1970-80 ಟೈಮಲ್ಲಿ ನಡೆಯುವಂಥ ಸ್ಟೋರಿ ಆಯಿತಾ. ಆನ್ಲೈನ್ ಸ್ಟೋರಿ ಬಂದು ಒಬ್ಬ ಸಾಮಾನ್ಯ ಹುಡುಗ ಡೆವಿಲ್ ಆಗಿ ಹೆಂಗೆ ಬದಲಾಗ್ತಾನೆ ಅನ್ನೋದೇ ಒಂದು ಆನ್ಲೈನ್ ಸ್ಟೋರಿ ಇದು. ಸೊ ಇದು ಹೈಲೈಟ್ಸ್ ಅಂದರೆ ಮೂವಿ ಹೈಲೈಟ್ಸ್ ಬಂದು ಆ್ಯಕ್ಷನ್ ಸೀಕ್ವೆನ್ಸ್ ಆಯಿತಾ. ಮಸ್ತಾಗಿದೆ. ಅಂದ್ರೆ ಧ್ರುವ ಅವ್ರು ಸಖತ್ತಾಗಿ ಮಾಡೋರು. ಇವನ್ ಸಂಜಯ್ ದತ್ ಅವರ ಎಪಿಸೋಡ್ ಕೂಡ ಸಖತ್ತಾಗಿದೆ. ಫಸ್ಟ್ ಹಾಫ್ ಬಂದು ಸ್ವಲ್ಪ ಸ್ಲೋ ಅನ್ಸಿದ್ರು ಎಂಗೇಜಿಂಗ್ ಆಗಿದೆ. ಅಲ್ಲಲ್ಲಿ ಸ್ವಲ್ಪ ಅವ್ರು ರೀಶ್ಮಾ ಮತ್ತು ಧ್ರುವ ಸರ್ಜಾ ಅವರ ಎಪಿಸೋಡ್ಸು ಸ್ವಲ್ಪ ರೀಶ್ಮಾ ಅವ್ರು ತುಂಬ ಅವರು ಸ್ವಲ್ಪ ಕಿರ್ಚಾಡಿದ್ರು ಅನ್ಸ್ಬಿಡುತ್ತೆ ಆಯಿತಾ. ಅವ್ರು ಸ್ವಲ್ಪ ಓವರ್ ಆಯಿತು ಅಂತ ಫೀಲ್ ಆಗುತ್ತೆ. ಬಟ್ ಸ್ಟಿಲ್ ಚೆನ್ನಾಗೇ ಇದೆ, ಬೋರ್ ಅನ್ಸಲ್ಲ ನಿಮಗೆ. ಸೆಕೆಂಡ್ ಹಾಫ್ ಮಾತ್ರ ಸಖತ್ತಾಗಿದೆ. ಸೆಕೆಂಡ್ ಹಾಫ್ ನಿಮ್ಗೆ ಹೋಗಿದ್ದೆ ಗೊತ್ತಾಗಲ್ಲ, ಆ ಥರ ಇದೆ. ಅಂದರೆ ಬರೋ ಆ್ಯಕ್ಷನ್ ಎಪಿಸೋಡ್ಸ್ ಇರ್ಬೋದು, ಧ್ರುವ ಅವ್ರದ್ದೊಂದು ಇಮೋಷನ್ನ ಕ್ಯಾರಿ ಮಾಡಿರೋದಿರ್ಬೋದು, ಸಖತ್ತಾಗಿದೆ ಸೆಕೆಂಡ್ ಹಾಫ್. ಮೂವಿಯ ಪಾಸಿಟಿವ್ಸ್ ಬಗ್ಗೆ ಮಾತಾಡೋದಾದರೆ, ಫಸ್ಟ್ ಪಾಸಿಟಿವ್ ಬಂದು ಆ್ಯಕ್ಷನ್ ಎಪಿಸೋಡ್ಸ್ ಆರ್ ಸಖತ್ತಾಗಿದೆ, ಮಸ್ತಾಗಿ ಮಾಡಿದ್ದಾರೆ. ಸೆಕೆಂಡ್ ಬಂದು ಅರ್ಜುನ್ ಜನ್ಯ ಅವ್ರ ಮ್ಯೂಸಿಕ್ಕು ನೀವು ಥಿಯೇಟ್ರಲ್ಲಿ ಎಂಜಾಯ್ ಮಾಡ್ತೀರಾ ಸಾಂಗ್ಸನ್ನು ಆಯಿತಾ. ಈವನ್ ಪ್ರೇಮ್ಸ್ ಅವ್ರ ಮೂವಿ ಅಂದಮೇಲೆ ಸಾಂಗ್ಸ್ ಎಲ್ಲ ಚೆನ್ನಾಗೇ ಇರುತ್ತೆ. ಬಟ್ ಇಲ್ಲಿ ನಿಮಗೆ ಇನ್ನೂ ಖುಷಿ ಕೊಡುತ್ತೆ ಸಾಂಗ್ಸ್. ಎಲ್ಲೂ ಒಂದು ಸಾಂಗ್ ಚೆನ್ನಾಗಿಲ್ಲ ಅಂತ ಯಾವುದು ಅನ್ಸಲ್ಲ, ಎಲ್ಲ ಸಾಂಗ್ಸು ಚೆನ್ನಾಗಿದೆ. ಹಾಗೆ ಥರ್ಡ್ ಪಾಸಿಟಿವ್ಸ್ ಬಂದು ಧ್ರುವ ಸರ್ಜಾ ಅವ್ರ ಆ್ಯಕ್ಟಿಂಗ್. ಧ್ರುವ ಸರ್ಜಾ ಅವರು ಸಖತ್ತಾಗಿ ಆ್ಯಕ್ಟಿಂಗ್ ಮಾಡಿದ್ದಾರೆ. ಅವ್ರ ಪ್ರೀವಿಯಸ್ ನೀವು ಯಾವುದೇ ಮೂವಿ ನೋಡಿ ಈ ಥರ ಒಂದು ಆ್ಯಕ್ಟಿಂಗ್ ಯಾವುದೇ ಮೂವಿಯನ್ನು ನೋಡಿರಲ್ಲ. ಇವನ ಮಾರ್ಟಿನ್ ಮೂವಿ ನೋಡಿದ್ರೆ ತುಂಬ ಓವರ್ ಅನಿಸ್ತಿತ್ತು ಅವ್ರ ಆ್ಯಕ್ಟಿಂಗು. ಬಟ್ ಇದರಲ್ಲಿ ಮಾತ್ರ ಸೆಟಲ್ಡ್ ಆಗಿ ಸಖತ್ತಾಗಿ ಮಾಡಿದ್ದಾರೆ. ಆ ಇನ್ನೋಸೆನ್ಸ್ನ ಸಖತ್ತಾಗಿ ಕ್ಯಾರಿ ಮಾಡಿದ್ದಾರೆ ಧ್ರುವ ಅವರು. ಹಾಗೆ ಫೋರ್ತ್ ಪಾಸಿಟಿವ್ಸ್ ಬಂದು ನಮ್ಮ ಬಾಸು ಕಿಚ್ಚ ಬಾಸ್ ಕಾಲಭೈರವ ಅನ್ನೋ ಒಂದು ಕ್ಯಾಮಿಯೋ ಇದೆ. ಅದೂ ಈ ಮೂವಿಗೆ ಬಿಗ್ಗೆಸ್ಟ್ ಪಾಸಿಟಿವ್ ಆಯಿತಾ. ಮೂವಿ ನೆಗೆಟಿವ್ಸ್ ಬಗ್ಗೆ ಮಾತಾಡೋದಾದರೆ, ನನಗೆ ಒಂದೇ ಒಂದು ಇದನ್ಸಿದ್ದು ಏನಂದರೆ, ಧ್ರುವ ಮತ್ತು ಇವರು ರೀಶ್ಮಾ ಅವ್ರದ್ದು ಎಪಿಸೋಡ್ಸ್ ಬರುತ್ತೆ, ಅದು ಸ್ವಲ್ಪ ಅವರು ಜಾಸ್ತಿ ಕಿರ್ಚಾಡಿದ್ರು ಅನಿಸ್ತು. ಅದು ಬಿಟ್ಟರೆ ಮೂವಿಲಿ ಎಲ್ಲೂ ನಂಗೆ ನೆಗೆಟಿವ್ಸ್ ಅನಿಸಿಲ್ಲ. ಏನಕ್ಕಂದರೆ ನಾನು ಯಾವುದೇ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಹೋಗಿಲ್ಲ. ಸೊ ಪ್ರೇಮ್ ಅವ್ರ ಮೂವಿ, ಧ್ರುವ ಸರ್ಜಾ ಮೂವಿ ಅನ್ನೋದಕ್ಕಿಂತ ಪ್ರೇಮ್ ಅವ್ರ ಮೂವಿ ಅಂತಲೇ ಹೋಗಿದ್ದು ಆಯಿತಾ. ಸೊ ಪ್ರೇಮ್ ಮೂವಿ ಯಾವತ್ತೂ ನಮಗೆ ತುಂಬ ವರ್ಸ್ಟ್ ಅಂತ ಯಾವತ್ತೂ ಅನಿಸಲ್ಲ. ಒಂದು ರೇಂಜಿಗೆ ಚೆನ್ನಾಗಿರುತ್ತೆ. ಯಾವ ಮೂವಿ ಬೇಕಾದ್ರೆ ತೆಗೆದು ನೋಡಿ, ಒಂದು ರೇಂಜಿಗೆ ಚೆನ್ನಾಗಿರುತ್ತೆ. ಎಲ್ಲೂ ಒಂದು ಈ ಮೂವಿ ಬೇಡ ಗುರು, ನೋಡೋದೇ ಬೇಡ ಗುರು ಅಂತ ಯಾವ ಮೂವಿನೂ ಅನಿಸಲ್ಲ. ಸೊ ಈ ಮೂವಿ ಪ್ರೇಮ್ ಅವ್ರು ಕಮ್ ಬ್ಯಾಕ್ ಅನ್ಸ್ಬೋದು, ಮಸ್ತಾಗಿದೆ ಮೂವಿ. ಹಾಗೆ ಧ್ರುವ ಸರ್ಜಾ ಅವ್ರು ಕೂಡ ಕಮ್ ಬ್ಯಾಕ್. ಇದು ಆಫ್ಟರ್ ಮಾರ್ಟಿನ್ ಫ್ಲಾಪ್ ಆದ ನಂತರ ಇದು ಭರ್ಜರಿ ಕಮ್ ಬ್ಯಾಕೆ ಅನ್ಬೋದು. ಬಟ್ ಒಂದೇನಂದರೆ, ಇದು ಕನ್ನಡದಲ್ಲಿ ರಿಲೀಸ್ ಮಾಡಿದ್ದು ತುಂಬ ಒಳ್ಳೇದಾಯಿತು. ಪ್ಯಾನ್ ಇಂಡಿಯಾ ಬಿಟ್ಟು ಬರೀ ಕನ್ನಡಕ್ಕೆ ಮಾಡಿದ್ದು ಮಾತ್ರ ಬೆಸ್ಟ್ ಆಯಿತು. ಏನಕ್ಕಂದರೆ ಇದು ಪಕ್ಕ ಕನ್ನಡಕ್ಕೆ ಮಾಡಿರೋ ಮೂವಿ ಥರನೇ ಇದೆ ಆಯಿತಾ. ಸೊ ಮೂವಿ ಚೆನ್ನಾಗೇ ಇದೆ. ಔಟ್ ಆ್ಯಂಡ್ ಔಟ್ ಮಾಸ್ ಮಸಾಲ. ಒನ್ ವರ್ಡಲ್ಲಿ ಹೇಳಬೇಕಂದ್ರೆ ಔಟ್ ಆ್ಯಂಡ್ ಔಟ್ ಮಾಸ್ ಮಸಾಲ. ನೀವು ಕ್ಲೈಮ್ಯಾಕ್ಸಲ್ಲಿ ಒಂದು ಇದು ಬರುತ್ತೆ, ಕ್ಲೈಮ್ಯಾಕ್ಸಲ್ಲಿ ಒಂದು ಟ್ವಿಸ್ಟ್ ಬರುತ್ತೆ, ಯಾರು ಮಿಸ್ ಮಾಡಬೇಡಿ. ಸೊ ಎಲ್ಲರೂ ಥಿಯೇಟ್ರಿಗೆ ಹೋಗಿ ಮೂವಿನ ನೋಡಿ.